Good morning, mommies. It's 5:33. Now my day started like this. ಇವತ್ತು ನಾನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಆನ್ ಡಿಮ್ಯಾಂಡ್. ಜೋಶ್ ಈಸ್ ಡಿಮ್ಯಾಂಡೆಡ್ ಫಾರ್ ಪೂರಿ. ಸೊ ಪೂರಿಗೆ ಏನು ಮಾಡಲಿ ಹೆಲ್ದಿ ವರ್ಷನ್ ಅಂತ ಅಂದರೆ ತರಕಾರಿ ಸಾಗು. ಸೊ ಹಾಗಾದರೆ ಪ್ರೋಟೀನ್ ಸೋರ್ಸ್ ಏನು? ತರಕಾರಿ ಇತ್ತು, ಫೈಬರು. ಸೊ ಪ್ರೋಟೀನ್ಗೆ ಐ ಆಮ್ ಗೋಯಿಂಗ್ ಟು ಹ್ಯಾಡ್ ಪನ್ನೀರ್. ಓಕೆ, ನಾನು ಇವತ್ತು ನಿಮ್ಗೆ ಏನು ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ಯಾವ ಥರ ಸಾಫ್ಟ್ ಸ್ಪಾಂಜಿ ಪನ್ನೀರನ್ನ ಪ್ರಿಪೇರ್ ಮಾಡ್ಬೋದು ಅಂತ. ಸೊ ಫ್ರಮ್ ಸ್ಕ್ರ್ಯಾಚಿಂದ ತೋರಿಸ್ತೀನಿ. ನಾನು ನೆನ್ನೆ ಚೆನ್ನಾಗಿ ಕಾಯಿಸಿರೋ ಹಾಲನ್ನ ಫ್ರಿಡ್ಜಲ್ಲಿ ಇಕ್ಕಿದ್ದೀನಿ. ಫ್ರಿಡ್ಜಲ್ಲಿ ಇಕ್ಕಿದ್ರೆ ಕ್ಲೀನಾಗಿ ಡಿಫ್ಯಾಟ್ ಆಗುತ್ತೆ, ಒಂದು ಥಿಕ್ ಲೇಯರ್ ಬರುತ್ತೆ. ಅದನ್ನ ಫಸ್ಟು ರಿಮೂವ್ ಮಾಡ್ತೀನಿ. ಸೊ ಜಾಸ್ತಿ ಇತ್ತು ಕೆನೆ ಇದ್ದು ಮಾಡ್ಬೋದು, ಬಟ್ ಅದು ಕ್ಯಾಲೋರಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಪನ್ನೀರನ್ನ ರಿಮೂವ್ ಮಾಡಿಬಿಡೋಣ, ಕ್ಯಾಲೋರಿ ಡೆನ್ಸ್ ಇರುತ್ತೆ. ನಾವು ಐ ಆಮ್ ಗೋಯಿಂಗ್ ಟು ಜೋಶ್ನ ಎದ್ದೇಳಿಸ್ತೀನಿ. ಹಾಲು ಕಾಯ್ತಾ ಇದೆ, ಜೋಶ್ ಹೇಳಿಸ್ತೀನಿ. ಬೈ ದ ಟೈಮ್ ತರಕಾರಿ ಎಲ್ಲ ಕಟ್ ಮಾಡ್ಕೋಬೇಕು. ಬೇಸಿಕ್ ಬೀನ್ಸ್, ಕ್ಯಾರೆಟು, ಗೆಡ್ಡೆಕೋಸು ಇದನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ ಕಟ್ ಮಾಡ್ಕೊತೀನಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರೋಟೀನ್ ಇಸ್ ವೆರಿ ಇಂಪಾರ್ಟೆಂಟ್. ವೈ ಪ್ರೋಟೀನ್ ಇಸ್ ಇಂಪಾರ್ಟೆಂಟ್? ಏನಕ್ಕೆ ಪ್ರೋಟೀನ್ ತುಂಬ ಇಂಪಾರ್ಟೆಂಟು? ಏನಕ್ಕೆ ನಾವು ಸ್ಟ್ರೆಸ್ ಕೊಡಬೇಕು ಅಂತಂದರೆ, ಇವಾಗ ಮಕ್ಕಳು ಗ್ರೋಯಿಂಗ್ ಫೇಸಲ್ಲಿದ್ದಾರೆ ಅಲ್ವಾ? ಗ್ರೋತ್ ಆಗಬೇಕು ಅಂತಂದರೆ ನಮ್ಮ ಬಾಡಿ 99% ಇಸ್ ಮೇಡ್ ಔಟ್ ಆಫ್ ಪ್ರೋಟೀನ್, ಆಯಿತಾ? ಪ್ರೋಟೀನ್ ಗ್ರೋತ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಮಕ್ಕಳು ಏನೋ ಗಾಯ ಮಾಡಿಕೊಂಡ್ರು, ಅದು ಹೀಲ್ ಆಗಬೇಕು, ಗಾಯ ಹುಷಾರಾಗಬೇಕು ಅಂತಲೇ ಪ್ರೋಟೀನ್ ಬೇಕು. ನಿಮ್ಮ ಮಕ್ಕಳಿಗೇನೋ ಹುಷಾರು ತಪ್ಪರು, ಜ್ವರ ಬಂತು, ಇಲ್ಲ ಏನೋ ಇನ್ಫೆಕ್ಷನ್ ಆಯಿತು, ಅದಕ್ಕೆ ಇಮ್ಯುನಿಟಿ ಡೆವಲಪ್ ಆಗಬೇಕು ಅಂತಂದರೆ ಅದಕ್ಕೆ ಪ್ರೋಟೀನ್ ಬೇಕು. ಇವಾಗ ನೋಡಿ, ಪನ್ನೀರನ್ನ ಓಡಿಸ್ತೀನಿ. ಅದಕ್ಕೆ ವಿನೆಗರ್ನ ಸ್ವಲ್ಪ ತೊಗೊಂಡು ಅದನ್ನ ವಾಟರ್ ಹಾಕಿ ಡೈಲ್ಯೂಟ್ ಮಾಡ್ಕೊತೀನಿ, ಆಯಿತಾ? ಡೈಲ್ಯೂಟ್ ಮಾಡಿದ್ಮೇಲೆ ವಾಟರ್ ಹಾಕ್ತೀನಿ. ಜಸ್ಟ್ ನೋಡಿ ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ಅಂತಂದರೆ, ಇಲ್ಲ ಅಂತಂದರೂ 1 ಪೋರ್ಷನ್ಗೆ 4 ಪೋರ್ಷನ್ ವಾಟರ್ ಹಾಕಬೇಕು. ಒಂದೇ ಸಲ ಹಾಕಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ, ಮಿಕ್ಸ್ ಮಾಡಿ. ಹಾಗೆಯೇ ಒಂದು 3 ಟೈಮ್ಸ್ ಸ್ವಲ್ಪನೇ ಹಾಕಿ 3 ಟೈಮ್ಸು ನಿಧಾನಕ್ಕೆ ಹಾಕಿ ಒಂದೇ ಸಲ ಹಾಕ್ಬಿಟ್ರೆ ಅದು ಕ್ಲೀನಾಗಿ ಪ್ರಾಪರಾಗಿ ಟೆಕ್ಸ್ಚರ್ ಎಲ್ಲ ಬರಲ್ಲ. ಸೊ ಅದಕ್ಕೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಅದು ಹೊಡ್ಕೊಂಡಿದೆ, ಕ್ಲಾಟಿಂಗ್ ಆಗಿದೆ. ಸೊ ಆಮೇಲೆ ಒಂದು ಮಸ್ಲಿನ್ ಕ್ಲಾತ್ ತೊಗೊಳ್ಳಿ. ನಾರ್ಮಲಾಗಿ ಬಟ್ಟೆ ಅಂಗಡಿಲಿ ಆ ಮಸ್ಲಿನ್ ಕ್ಲಾತ್ ಸಿಗುತ್ತೆ. ಆಮೇಲೆ ಟ್ಯಾಪ್ ವಾಟರ್ನ ಹಾಗೇ ಬಿಡಿ, ರಿನ್ಸ್ ಆಗಲಿ ಕ್ಲೀನಾಗಿ. ಬಿಕಾಸ್ ವಿನೆಗರ್ ಹಾಕಿದ್ದೀವಲ್ಲ, ಅದು ಒಂಥರ ಹುಳಿ ಇದು ಬರುತ್ತೆ. ಸೊ ಬಂತು ಪನ್ನೀರ್ ರೆಡಿ. ಸೊ ಪನ್ನೀರ್ ರೆಡಿ ಆಗ್ತಾಯಿದೆ. ಈ ಕಡೆ ನಾನು ಸಾಗೋಗಿ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಆಲ್ರೆಡಿ ಇಟ್ಸ್ 6:30 ಗಾಯ್ಸ್. 7 o'clockಗೆ ಒಂದು ಬ್ರೇಕ್ಫಾಸ್ಟ್ ಕೊಡಬೇಕು ನಾನು. 7:30ಗೆ ಬಸ್ ಬರುತ್ತೆ. ಸೊ ಈ ವಿಲ್ ಟೇಕ್ ಅರೌಂಡ್ 20 minutes ಟು ಹೀಟ್ ಫುಡ್, ರೈಟ್? ಸೊ ನಾವು ಐ ಆಮ್ ಆ್ಯಡಿಂಗ್ ಆಲ್ ದ ವೆಜೀಸ್. ಆ ಕಡೆ ತರಕಾರಿ ಸಾಗು ಆಗ್ತಾ ಇರುತ್ತೆ. ಓಕೆ, ವಿ ವಿಲ್ ಕಮ್ ಬ್ಯಾಕ್ ಟು ಅವರ್ ಮ್ಯಾಟರ್, ವಾಟ್ ಎವರ್ ದ ಥಿಂಗ್ ಈಸ್ ಹ್ಯಾಪನಿಂಗ್. ಪನ್ನೀರ್ ಓಕೆ, ಪನ್ನೀರ್ ಇಸ್ ಅ ಐಡಿಯಲ್ ಗುಡ್ ಸೋರ್ಸ್ ಮಕ್ಳಿಗೆ ಕೊಡೋಕ್ಕೆ. ಇವಾಗ ಕಾಳೆಲ್ಲ ತಿಂತಾರೆ, ಬಟ್ ಪನ್ನೀರೇ ಏನಕ್ಕೆ ಅಂತಂದರೆ, ಪನ್ನೀರ್ ಇಟ್ಸ್ ಲೈಕ್ ಅ ರೈಸ್. ಅದಕ್ಕೆ ಯಾವುದೇ ಟೇಸ್ಟ್ ಇರೋದಿಲ್ಲ, ಆಯಿತಾ? ಅದನ್ನು ಹೆಂಗೆ ಬೇಕಾದ್ರೂ ಅದನ್ನ ಮೇಕಪ್ ಮಾಡ್ಬೋದು. ನೀವು ಪಡ್ಡು ಮಾಡ್ಕೋಬೋದು, ಈ ಕಡೆ ಟಿಕ್ಕೀಸ್ ಮಾಡ್ಬೋದು, ಈ ಕಡೆ ನೋಡಿ ನಾನು ಇವಾಗ ಆಲ್ರೆಡಿ ನಾನು ಹೇಳಿದ್ನಲ್ವ, ಪನ್ನೀರ್ನ ಒಂದು 20 minutes ಮಾತ್ರ ಇಡಬೇಕು, ತುಂಬ ಹೊತ್ತು ಇಡಬಾರ್ದು. ಇವಾಗ ಐ ಆಮ್ ಗೋಯಿಂಗ್ ಟು ರಿವೀಲ್ ಹೌ ಮಚ್ ಐ ಗಾಟ್, ಎಷ್ಟು ಸಿಕ್ತು ಅಂತ. ಆಲ್ಮೋಸ್ಟ್ 200 ಗ್ರಾಮ್ ಗೈಸ್. ಸೀದಾ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ ಟೆಕ್ಸ್ಚರು. ಮತ್ತು ಕಟಿಂಗ್ ಮಾಡ್ತಾಯಿದ್ರೆ ಪುಡಿ ಎಷ್ಟೊಂದು ಜನಕ್ಕೆ ಪುಡಿ ಆಗಿಬಿಡುತ್ತೆ, ಆಯಿತಾ? ನಾರ್ಮಲಾಗಿ ನನಗೂ ಇನಿಷಿಯಲಿ ಇದೇ ಥರ ಆಗ್ತಾಯಿತ್ತು, ಪುಡಿ. ನೌ ಐ ಆಮ್ ಬಿಕೇಮ್ ಅ ಪ್ರೋ ಇನ್ ಮೇಕಿಂಗ್ ಪನ್ನೀರ್. ಓಕೆ, ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಪನ್ನೀರು. ಸೊ ಅದನ್ನು ಒಂದು 70 grams ತೊಗೊಂಡು ನಾನು ಸಾಗುಗೆ ಮಿಕ್ಸ್ ಮಾಡಿದ್ದೀನಿ. ಸೊ ಎಲ್ಲ ಬೇಸಿಕ್ ಮಸಾಲ ಎಲ್ಲ ಹಾಕಿದ್ಮೇಲೆ ಪನ್ನೀರನ್ನ ಕಟ್ ಮಾಡಿ ಸಾಗು ಹಾಕಿ ಕುಕ್ಕರ್ ಮುಚ್ಚಿದ್ರೆ ಮುಗೀತು. ಆಮೇಲೆ ನಾನು ತೋರಿಸ್ತೀನಿ ಎಲ್ಲ ಸಾಗು ಎಲ್ಲ ಆದಮೇಲೆ ಎಷ್ಟು ಚೆನ್ನಾಗಿ ಪನ್ನೀರ್ ಇಂಟ್ಯಾಕ್ಟಾಗಿ ಸಾಲಿಡಾಗಿ ಇರುತ್ತೆ ಅಂತ. ಸೊ ಲೆಟ್ಸ್ ಟಾಕ್ ಅಬೌಟ್ ದ ಪ್ರೋಟೀನ್ ಬಗ್ಗೆ ಮಾತಾಡೋಣ. ಪ್ರೋಟೀನ್ ಯಾಕೆ ಎಸೆನ್ಷಿಯಲ್ ಅಂತ. ಸೊ ಗಾಯ ಆಯಿತು ನಿಮ್ಮ ಮಗುಗೆ, ಏನೋ ಅದು ಹೀಲ್ ಆಗಬೇಕು, ಪ್ರೋಟೀನ್ ಬೇಕು. ನಿಮ್ಮ ಮಗುಗೆ ಜ್ವರ ಬಂತು, ನೆಗಡಿ ಬಂತು, ಏನೋ ಆಯಿತು, ಆ್ಯಂಟಿಬಾಡಿ ರೈಸ್ ಆಗುತ್ತೆ. ಇನ್ಫೆಕ್ಷನ್ಗೆ ಕೌಂಟರ್ಗೆ ಅಟ್ಯಾಕ್ ಮಾಡೋಕ್ಕೆ ನಮ್ಮ ಹತ್ರ ಸೋಲ್ಜರ್ಸೇ ಆ್ಯಂಟಿಬಾಡಿ ಅಂತ ಕರಿತೀವಿ. ಆ್ಯಂಟಿಬಾಡಿ ಪ್ರೊಡ್ಯೂಸ್ ಆಗಬೇಕು ಅಂದರೆ ಅಗೇನ್ ಪ್ರೋಟೀನ್ ಗೈಸ್. ಆ್ಯಂಡ್ ಮತ್ತು ನಿಮ್ಮ ಮಕ್ಕಳು ಗ್ರೋತ್ ಆಗ್ತಾ ಇದ್ದಾರೆ, ಮತ್ತು ನಿಮ್ಮ ಮಕ್ಕಳು ರನ್ನಿಂಗ್ ಮಾಡ್ತಾ ಇದ್ದಾರೆ, ಮಜಲ್ ಸ್ಟ್ರೆಂತ್ ಆಗಿರಬೇಕು, ಕಾಲಿಗೆ ಪ್ರೋಟೀನ್ ಬೇಕು. ನಿಮ್ಮ ಮಕ್ಕಳು ಯಾವುದೋ ಸ್ಪೋರ್ಟ್ಸಲ್ಲಿ, ಮತ್ತು ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿ IQ ಇಂಪ್ರೂವ್ ಆಗಬೇಕು, ಬ್ರೈನ್ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಅಗೇನ್ ಪ್ರೋಟೀನ್. ನಮ್ಮ ಬಾಡಿ ಓವರ್ ಆಲ್ ಆಗಿರೋದು ಪ್ರೋಟೀನ್. ನಿಮ್ಮ ಮಕ್ಕಳಿಗೆ ಬ್ಲಡ್ ಬೇಕು, ಆಯಿತಾ? ಬ್ಲಡ್ಡಲ್ಲಿ ಗ್ಲೋಬಿನ್ ಪಾರ್ಟ್ ಅಗೇನ್ ಪ್ರೋಟೀನ್. ನೀವು ಎಷ್ಟು ಪ್ರೋಟೀನ್ ಕೊಡ್ತೀರೋ
ಓವರಾಲ್ ಬಾಡಿ ನಮ್ಮದು 99% ಇಸ್ ಮೇಡ್ ಔಟ್ ಆಫ್ ಪ್ರೋಟೀನ್. ಇನ್ನು ಮಿಕ್ಕಿದೆಲ್ಲ 99 ಮೀನ್ಸ್ ಐ ಕುಡ್ ಕ್ಲೇಮ್ 80%, ಇನ್ನೊಂದು ಸ್ವಲ್ಪ ಕೊಲೆಸ್ಟ್ರಾಲು, ಇನ್ನೊಂದು ಸ್ವಲ್ಪ ಕಾರ್ಬ್ಸು ವಿಚ್ ಇಸ್ ಮೇಡ್ ಔಟ್ ಆಫ್. ಓಕೆ, ಬಟ್ ಪ್ರೋಟೀನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಐ ಕುಡ್ ಸೇ. ಸೊ ಎಷ್ಟೋ ದಿನ ಆದಮೇಲೆ ನಮ್ಮ ಮನೇಲಿ 2 months ಆಫ್ಟರ್ ಐ ಆಮ್ ಗೋಯಿಂಗ್ ಟು ಪ್ರಿಪೇರ್ ಪೂರಿ. ಬಿಕಾಸ್ ನಾನು ಆಗಲೇ ಹೇಳ್ದಂಗೆ ಪೂರಿ ನಮ್ಮ ಮನೇಲಿ ಜಾಸ್ತಿ ಮಾಡಲ್ಲ, ಎಣ್ಣೆ ಪುನಃ ರಿಯೂಸ್ ಮಾಡೋಕ್ಕೆ ಹೋಗಲ್ಲ. ಇಟ್ ಈಸ್ ನಾಟ್ ದ್ಯಾಟ್ ಮೀನ್ಸ್ ಅಷ್ಟು ಹೆಲ್ದಿ ಅಲ್ಲ, ಬಟ್ ಇವತ್ತು ನಾನು ಹೆಲ್ದಿ ವರ್ಷನ್ ಯೂಸ್ ಮಾಡಿ ಪೂರಿ ಕೊಡ್ತೀನಿ. ಒನ್ಸ್ ಇನ್ ಎ ವೈಲ್ ಇಟ್ಸ್ ಓಕೆ ಫೈನ್, ಕಿಡ್ಸ್ ಆರ್ ಲವಿಂಗ್ ನೋ, ಅವ್ರಿಗೆಲ್ಲ ನಾವು ಜಾಸ್ತಿ ಇದನ್ನೆಲ್ಲ ಇದು ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ಓಕೆ ಟು ಗಿವ್ ಒನ್ಸ್ ಇನ್ ಎ ವೈಲ್, ಇಟ್ಸ್ ವೆರಿ ಗುಡ್ ಆಲ್ಸೋ. ಸೊ ಪೂರಿ ಜೊತೆ ಹೆಲ್ದಿ ವರ್ಷನ್ ಆಗಿ ನೋಡಿ, ಇವಾಗ ನಾನು ಅದನ್ನೇ ತೋರಿಸ್ತಾ ಇದ್ದೀನಿ ನೋಡಿ, ಪನ್ನೀರು ಇಂಟ್ಯಾಕ್ಟ್ ಆಗಿ ಸಾಲಿಡ್ ಆಗಿದೆ, ಸ್ಮ್ಯಾಶ್ ಆಗಿಲ್ಲ. ಸೊ ಇದು ಸ್ಮೈಲ್ನೆಸ್ ಜೋಶು ಫುಲ್ ಖುಷಿ ಆಯಿತು ಇವತ್ತು ಪೂರಿ ಮಾಡಿದ್ದೀನಿ ಅಂತ. ಓಕೆ, ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ, ಇವಾಗ ನಾನು ನಿಮ್ಗೆ ಹೇಳಿದ್ನಲ್ವಾ, ಎಷ್ಟೊಂದು ಬ್ರ್ಯಾಂಡ್ಸ್ ಆಫ್ ಪನ್ನೀರ್ಸ್ ಇದೆ ಇವಾಗ. ನಂದಿನಿ ಪನ್ನೀರ್ಸು, ಅಮೂಲ್ ಪನ್ನೀರ್ಸು, ಆಮೇಲೆ ಮಿಲ್ಕಿ ಮಿಸ್ಟ್, ದೀಸ್ ಆರ್ ದ ಬೇಸಿಕ್ ಪನ್ನೀರ್ಸು. ನೀವು ಯಾವುದೇ ಮಾರ್ಕೆಟ್ಗೆ ಹೋದ್ರೆ ಆರಾಮಾಗಿ ನೀವು ಪಿಕ್ ಮಾಡ್ಬೋದು. ನೀವು ಜಸ್ಟ್ ಸಿ ದ ಪ್ರೈಸ್, 200 ಗ್ರಾಮ್ಗೆ ಆಲ್ಮೋಸ್ಟ್ 125 rupees ಇರುತ್ತೆ ಮ್ಯಾಕ್ಸಿಮಮ್. 125 to 150 rupees ಇರುತ್ತೆ, ಆಯಿತಾ, 200 grams. ಬಟ್ ಏನು ಗೊತ್ತಾ ಸ್ಯಾಡ್ ಥಿಂಗು, ಅದರಲ್ಲಿ 200 ಗ್ರಾಮ್ ಸ್ಯಾಡ್ ಥಿಂಗ್ ಏನಂದರೆ, ಪ್ರೋಟೀನ್ ಸೋರ್ಸ್ ಅಂತ ಕ್ಲೇಮ್ ಮಾಡ್ತಾರೆ, ಬಟ್ ಅದರಲ್ಲಿ 20 ಗ್ರಾಮ್ ಮಾತ್ರ ಪ್ರೋಟೀನ್ ಇರುತ್ತೆ ಗೈಸ್. 60 to 20 ಗ್ರಾಮ್ ಪ್ರೋಟೀನ್ ಇರುತ್ತೆ. ಮೇಜರ್ ಆಗಿ 26 ಗ್ರಾಮ್ ಫ್ಯಾಟೇ ಇರುತ್ತೆ. ದಿಸ್ ಇಸ್ ಒನ್ ಆಫ್ ದ ಸ್ಯಾಡ್ ಥಿಂಗ್. ಹಾಗಾಗಿ ಮನೇಲೇ ನಿಮ್ಮ ಮಕ್ಕಳಿಗೆ ಪ್ರೋಟೀನ್ ಮಾಡಿ, ಪ್ರೋಟೀನ್ ಆಗಿರುತ್ತೆ ಅದು. ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಲೋ ಫ್ಯಾಟ್ ಕಂಟೆಂಟ್ ಇರುತ್ತೆ. ದಟ್ಸ್ ಆಲ್ ಅಬೌಟ್ ಟುಡೇ. ಇನ್ನೂ ಒಂದು ಇಂಪಾರ್ಟೆಂಟ್ ಟಿಪ್ಸ್ ಜೊತೆ ನಾನು ನೆಕ್ಸ್ಟು ನಿಮಗೆ ಯೂಸ್ಫುಲ್ ಆಗೋದನ್ನ ನಾನು ತೋರಿಸ್ಕೊಡ್ತೀನಿ. ಇದೇ ಥರ ನಿಮಗೆ ಯೂಸ್ಫುಲ್ ವಿಡಿಯೋ ಬೇಕು ಅಂತಲೇ ನನ್ನ ಚಾನೆಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇದು ಇನ್ಫಾರ್ಮೇಟಿವ್ ಅನಿಸಿದ್ರೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.